ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಆಡಳಿತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದವರ ಸ್ವರ್ಗ. ಇದು ಬಾಂಗ್ಲಾದೇಶದವರಿಗೆ ಇಷ್ಟು ದಿನ ಕೋಗಿಲು ಅಲ್ಲಿ ಸುಮಾರು 15 ಎಕರೆಯಲ್ಲಿ ನೂರಾರು ಸೈಟ್ಗಳನ್ನು ಮಾಡಿ ಅವರಿಗೆ ಮನೆ ಕೊಡುವಂತ ಹುನ್ನಾರ ಆಗಿತ್ತು. ಬಿಜೆಪಿಯ ದೊಡ್ಡ ಹೋರಾಟದಿಂದ ಆ ಕೋಗಿಲು ಬಾಂಗ್ಲಾದೇಶಿಯರನ್ನ ಖಾಲಿ ಮಾಡಿಸ್ತಾರೆ ಅಲ್ಲಿಂದ. ಮತ್ತೆ ಎಚ್ಚೆತ್ತುಕೊಂಡಂತ ಕಾಂಗ್ರೆಸ್ ಅವರು ಇವತ್ತು ಬಾಂಗ್ಲಾದೇಶದವರು ನಮ್ಮ ಅಂದಾಜಿನ ಪ್ರಕಾರ ಸುಮಾರು 20 ರಿಂದ 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಬೆಂಗಳೂರಲ್ಲಿದ್ದಾರೆ, ಕೊಡಗಲ್ಲಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಎಲ್ಲ ಕಾಫಿ ತೋಟಗಳಲ್ಲಿದ್ದಾರೆ, ಎಲ್ಲ ಮಾಲ್ಗಳಲ್ಲೂ ಕೂಡ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ 2002 ಕರೆಕ್ಟ್ 2002 ವೋಟರ್ ಲಿಸ್ಟ್ ಏನಿದೆ, 2002 ವೋಟರ್ ಲಿಸ್ಟು, ಆ ವೋಟರ್ ಲಿಸ್ಟ್ ಅಲ್ಲಿ ಅವರು ಹೆಸರಿರಲ್ಲ. ಅವರ ಅಪ್ಪಂದು ಹೆಸರಿರಲ್ಲ, ಅವ್ರ ಅಮ್ಮಂದು ಇಲ್ಲ, ಅವ್ರ ಅತ್ತೆದು ಇಲ್ಲ, ಮಾವಂದು ಇಲ್ಲ, ಅವ್ರ ಅಜ್ಜಿದು ಇಲ್ಲ. ಈಗ ಎಸ್ಐಆರ್ ನ ನಿಬಂಧನೆಗಳನ್ನ ಗಾಳಿಗೆ ತೂರಿ ಎಸ್ಐಆರ್ ಮಾಡ್ತಾ ಇರೋದು 20 ವರ್ಷ ಆದ್ಮೇಲೆ. ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ, ಸಂವಿಧಾನದ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಮಾಡ್ತಾ ಇರುವಂತ ಒಂದು ಕಾರ್ಯ. ನಿಜವಾದಂತ ಮತದಾರರು ಯಾರಿದ್ದಾರೆ, ಭಾರತೀಯರು ಯಾರಿದ್ದಾರೆ, ಅವರಿಗೆ ಮತದಾನ ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ. ಈಗಾಗಲೇ ಕಾಂಗ್ರೆಸ್ ಅವರು ಎಸ್ಐಆರ್ ಬೇಡ ಅಂತೇಳಿ ಬೀದಿ ಬೀದಿಯಲ್ಲಿ ಡಂಗೂರ ಹೊಡೆದ್ರು, ಸುಪ್ರೀಂ ಕೋರ್ಟ್ಗೂ ಹೋದ್ರು, ಕೋರ್ಟ್ ಚೀಮಾರಿ ಹಾಕ್ತು. ಚೀಮಾರಿ ಹಾಕಿದ್ಮೇಲೆ ಬಾಯಿ ಮುಚ್ಕೊಂಡು ಈಗ ಎಸ್ಐಆರ್ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಆದರೆ ಬಾಂಗ್ಲಾದೇಶದವರಿಗೆ ಸ್ಪೆಷಲ್ ಟ್ರ್ಯಾಕ್ ಅನ್ನ MG ರೋಡ್ ಅಂದ್ರೆ ಈ ತರ ಇದೆಯಲ್ಲ ರೋಡ್, ಏನೋ ಹೈವೇ, ನ್ಯಾಷನಲ್ ಹೈವೇ ತರ ಕ್ರಿಯೇಟ್ ಮಾಡಿದ್ದಾರೆ ಬಾಂಗ್ಲಾದೇಶದವ್ರಿಗೆ. ಎಲ್ಲ ಮಸೀದಿಗಳ ಮುಂದೆ, ಹಜ್ ಭವನಗಳ ಮುಂದೆ, ಶಾದಿ ಭಾಗ್ಯ ಮಾಲು, ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ, BLA 2ಗಳು ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಿಂದೆ. ಅದರ ಹಿಂದೆ ಮಸೀದಿ ಇದೆ, ರೋಡಲ್ಲಿ ಮುಂದೆ ಮಸೀದಿ ಮುಂದೆ ಕೂತಿದ್ದಾರೆ ರೋಡಲ್ಲಿ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇದು ಪಕ್ಕಾ SIR. ಇಲ್ಲಂಗಲ್ಲ. ಮಸೀದಿಗಳ ಮುಂದೆ ಪ್ರಸಾದ ಹಂಚ್ತಾರಲ್ಲ, ಆ ಪ್ರಸಾದ ಹಂಚಿದಂಗೆ ಪತ್ರಗಳನ್ನ ಹಂಚ್ತಾ ಇದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಸಮೀಕ್ಷೆ ಮನೆ ಹೋದಾಗ ಮನೆ ಮಾಲೀಕ ಇರ್ತಾರೆ, ಬೀದಿಯಲ್ಲಿ ಕೂತ್ಕೊಂಡಾಗ ಈ ತರ ಎಲ್ಲ ಯಾರ್ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ್ ಯಾವ್ಯಾವ ದೇಶದವ್ರು ಇದಾರೋ ಅವರೆಲ್ಲರೂ ಅರ್ಜಿ ತಗೊಂಡು ಹೋಗಕ್ಕೆ ಆಗ್ತದೆ. ಸಾಧ್ಯ ಹೆಂಗೆ? ನಿಮ್ ಮನೆಗೆ ಹೋಗ್ಬೇಕು, ಮನೆ ನಂಬರ್ ಗುರ್ತು ಮಾಡ್ಕೊಬೇಕು, ಆ ಮನೆಗೆ ಮಾರ್ಕ್ ಮಾಡಬೇಕು, ಅರ್ಜಿ ಕೊಡಬೇಕು, ಮತ್ತೆ ವಾಪಸ್ ಹೋಗಿ ಅದೇ ಮನೆಯಿಂದ ಅರ್ಜಿ ನೀವು ಕಲೆಕ್ಟ್ ಮಾಡಬೇಕು. ಈಗ ಬೀದಿಯಲ್ಲಿ ಕಲೆಕ್ಟ್ ಮಾಡಿದ್ರೆ ನೀವು ನಾಳೆ ಅರ್ಜಿನ ಬೀದಿಯಲ್ಲಿ ತಗೊಂತೀರಾ ನೀವು? ಇದು ಕಾಂಗ್ರೆಸ್ಸಿನ ಚಿತಾವಣಿ. ರಾಜ್ಯದ ಜನತೆಗೆ ಅರ್ಥ ಆಗಬೇಕು. ಸುಮಾರು 20-25 ಲಕ್ಷ ಇರುವಂತ ಬಾಂಗ್ಲಾದೇಶದವ್ರನ್ನ ವೋಟ್ಗೋಸ್ಕರ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಪಾರ್ಟಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಗುಂಪಾಗಿ ಅಕ್ರಮವಾಗಿ ಅರ್ಜಿ ಭರ್ತಿ ಮಾಡುವಂತ ಸ್ಕೀಮ್ ಏನಿದೆ, ಇದು SIR ಅಲ್ಲಿ ಇಲ್ಲ. SIR ಅಲ್ಲಿ ಈ ತರದಿಲ್ಲ.
ಮತ್ತೆ ನಕಲಿ ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡು ದಾಖಲೆಗಳನ್ನ ನಿರ್ಮಾಣ ಮಾಡುವಂತ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಕಲಿ ದಾಖಲೆ, ನಕಲಿ ಅಪ್ಪ ಅಮ್ಮ ತಾತ ಮುತ್ತಾತ ಎಲ್ಲರನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗಾಗಲೇ ವೆಸ್ಟ್ ಬೆಂಗಾಲು, ಅಸ್ಸಾಂ ಅಲ್ಲಿನ ಆಧಾರ್ ಕಾರ್ಡು ಇವೆಲ್ಲ ತಗೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಅಲ್ಲಿನ ಸರ್ಕಾರ ಹಿಂದೆ ಇತ್ತು, ಅವರು ಒಪ್ಕೊಂಡಿದ್ರು. ಆದ್ರೆ ಈಗ ಸರ್ಕಾರ, ಅಲ್ಲಿರೋ ಸರ್ಕಾರ, ಎರಡೂ ಸರ್ಕಾರಗಳು ಅವರು ನಕಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಮೊನ್ನೆ ಕಮಿಷನರ್ ಅವರು ನನ್ನ ಜೊತೆ ಬೆಂಗಳೂರು ಕಮಿಷನರ್ ಪೊಲೀಸ್ ನನ್ನ ಜೊತೆ ಮಾತಾಡಬೇಕಾದ್ರೆ ನಾನು ಭೇಟಿ ಮಾಡಿದ್ದೆ ಬೇರೆ ವಿಚಾರಕ್ಕೆ. ಆ ಸಂದರ್ಭದಲ್ಲಿ ಹೇಳಿದ್ರು, ಬಾಂಗ್ಲಾದೇಶದವ್ರನ್ನ ಸುಮಾರು 250 ಜನ ಫ್ಲೈಟ್ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದು ರೀಸೆಂಟ್ ಆಗಿ 4 months ಬ್ಯಾಕ್ ಫ್ಲೈಟ್ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಕರ್ನಾಟಕ ಸರ್ಕಾರಕ್ಕೆ 65 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಫಿಷಿಯಲ್, ದಿಸ್ ಇಸ್ ಅಫಿಷಿಯಲ್ ಡಾಕ್ಯುಮೆಂಟ್. ಒಂದ್ ಕಡೆ ಕಾಂಗ್ರೆಸ್ ಅವರು ಹೇಳ್ತಾರೆ ನಮ್ಮಲ್ಲಿ ಒಬ್ಬರು ಇಲ್ಲಂತೆ. ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಒಬ್ಬರು ಇಲ್ಲ. ಕಮಿಷನರ್ ಹೇಳ್ತಾರೆ ನಾನೇ 250 ಜನನ 65 ಲಕ್ಷ ರೂಪಾಯಿ ಸರ್ಕಾರದ ಹಣ ಕೊಟ್ಟು ಫ್ಲೈಟ್ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಟ್ರೈನ್ ಅಲ್ಲಿ ಕಳಿಸ್ಕೊಟ್ರೆ ಇಳಿದ್ಬಿಟ್ಟು ಓಡೋಗ್ಬಿಡ್ತಾರೆ ಅಂದ್ಬಿಟ್ಟು ಫ್ಲೈಟ್ ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲಿನ IG ಜೊತೆ ಮಾತಾಡಿ ಕಳಿಸಿದ್ದೀನಿ. ದಾಖಲೆ ತೋರಿಸಿದ್ರು ನನಗೆ. ಯಾರು ನಂಬೇಕು ನಾವು? ಈ ಕಾಂಗ್ರೆಸ್ ಸರ್ಕಾರ ನಂಬೇಕಾ, ಪೊಲೀಸ್ ಕಮಿಷನರ್ ನಂಬೇಕಾ ನಾವು? ಇವತ್ತು ಬೀದಿಗಳಲ್ಲಿ ನೀವೆಲ್ಲನ ಹೋಗಿ ಐ ಚಾಲೆಂಜ್. ಇವತ್ತು ಗುಟ್ಟೆಹಳ್ಳಿಯಲ್ಲಿ ಈಗ ಪ್ರೆಸೆಂಟ್ ಈಗ ಮಸೀದಿ ಮುಂದೆ ಟೆಂಟ್ ಹಾಕೊಂಡು ಹಂಚ್ತಾ ಇದ್ದಾರೆ. ಎಲ್ಲ ಅರ್ಜಿಗಳನ್ನ ಹಂಚೋದು, ಫಿಲಪ್ ಮಾಡೋದು, ಡಾಕ್ಯುಮೆಂಟ್ ಕೊಡೋದು ಎಲ್ಲ ಮಾಡ್ತಾ. ದಾಖಲೆ ಕೊಡಪ್ಪ ನೋಡಿ ಇಲ್ಲಿ. ಸರಿಯಾಗಿಡಲಿ. ನೀನು ಬಾಂಗ್ಲಾದೇಶದವನು? ಕೊಡ್ರೆ ವಿನಯ್ ನೀವು. ಇದು ಹಿಂದೆ ಇರೋದು ಮಸೀದಿ, ಟೆಂಟ್ ಹೊಡೆದಿರೋದಿಲ್ಲ. ಇನ್ನೊಂದು ಅವನ್ ಬಿಡ್ತಿರರಿ. ಅವನು ವಿನಯ್ ನೀವನ ಮಾಡ್ಬೇಕಲ್ಲನ್ರಿ. ಅವನ್ಗೇನ್ರಿ ಗೊತ್ತಾಗ್ತೆ? ಎಲ್ರಿ ಹಿಂದೆ ಮಸೀದಿ? ಮನ್ಮನೆ ಹೋಗ್ಕೊಡಂಗಿಲ್ವ ಸರ್? ಇಲ್ಲೇ ಕೂತ್ಕೊಂಡು ಇಲ್ಲೇ ಇದು ಮಾಡೋದಾ? ಬರೀ ಮಾಸ್ಕ್ ರೋಡು, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡು ಅಷ್ಟೇ. ಆದ್ರೆ ನಾವೇನ್ ಮಾಡಿದ್ವಿ, ಇಲ್ಲೇ ಕುಣಿಸ್ಬಿಟ್ಟು ಎಲ್ಲರಿಗೆಲ್ಲ ಹೊರ್ತು ಎಲ್ಲ ಇಲ್ಲೇ ಕಸ್ಬಿಟ್ಟು ಇನ್ನೊಂದು ಆಯ್ತದು. ನಾನು ವಿಡಿಯೋ ಮಾಡ್ಕೊಡ್ತೀನಿ. ನಾನು ವಿಡಿಯೋ ಮಾಡ್ತಾ ಮಾರ್ಕೆಟ್ ಒಳಗಡೆ ಕಳ್ಳೆಕಾಯಿ ಅಂತ ಅವ್ರು ನೋಡು. ಅವರೆಕಾಯಿ, ಕಳ್ಳೆಕಾಯಿ, ಎಸ್ಐ ಅಂದ್ರೆ ಅವರೆಕಾಯಿ ಕಳ್ಳೆಕಾಯಿ ತರ ಮಾಡ್ಬಿಟ್ಟಿದ್ದಾರೆ ಇವರು. ಕಾಂಗ್ರೆಸ್ ಅವರು SIR ಕಳ್ಳೆಕಾಯಿ ತರ ಮಾಡ್ಬಿಟ್ಟವ್ರು. ಅದರ ಗೌರವ, ಅದರ ಘನತೆ ಏನಿತ್ತು ಈ ಕಾಂಗ್ರೆಸ್ ಅವರು ಹಾಳು ಮಾಡಿರೋದು. ಬೇಕನ್ನಪ್ಪ ಇನ್ನ ಕೊಡು ಇನ್ನೊಂದು. ಅದು ಮಾತಾಡಿರೋದಿತ್ತಲ್ಲ ಇದ್ರದ್ದು, ಬ್ಯಾಟ್ರಾಯನ್ಪುರದ್ದು ಮಾತಾಡಿರೋದು. ನೋಡಿ ಇದು ಕರೆಕ್ಟ್ ಆಗೈತೆ ನೋಡಿ ಎಲ್ಲ. ಯಾವುದು ಎಲ್ಲ ಹಾಕ್ಬಿಡ್ತೀನಿ ಈಗ.
मारा नहीं को छोड़ने का नहीं। दो भी है साइड में खड़ो दे साइड में खड़ो दे ये चीटी दा कौन सा नंबर तुम्हारा ये नंबर बोलते रहा नहीं तो नंबर क्या है नाम बोल बोलती हूं आओ जे अभी पे आप कोई सा नहीं होता तुम्हारी बांधर गिना नहीं अದೇ ಸರ್ ಬೇರೆ ಏನು ಬರಲ್ಲ ಅದು ಇನ್ನು ಏನು ಮಾಡ್ಬೇಡ ಇಲ್ಲಿ ಏನಿದೆ ನೀನು ದಾಖಲೆ ಅದ್ರ ಮೇಲೆ ನಡಿ ನೀನು ಆಮೇಲೆ ಎಷ್ಟು ನಂಬರ್ ಹೇಳಿ ಎಲ್ಲರೂ ಕಳ್ಸ್ಕೊಡ್ತೀನಿ. ಒಂದು 40 ಇದೆ, ಒಂದು 20 ಮೇಲೆ ಇದೆ ಕೊಡು. ಇದು ನೋಡಪ್ಪ ಬ್ಯಾಟ್ರಾಯನ್ಪುರ ಎಲ್ಲ ಪಕ್ಕಾ ಇದ್ದಾರೆ ನೋಡಿ. ಸಾರಾಯಪಾಳ್ಯ ತಣಿಸಂದ್ರ ಎಲ್ಲ ಭಾರತೀಯರು. ಅದರಲ್ಲಿ ಬಾಂಗ್ಲಾದೇಶದವ್ರು ಜಾಸ್ತಿ ಇದ್ದಾರೆ. ಮನೆಗೆ ಹೋಗು ಅಂದ್ರೆ ಅಲ್ಲ ಹೇಳಿರೋದು SIR ಮನೆಗೆ ಹೋಗ್ಬೇಕು ಅಂತ. ಇವರು ಮಸೀದಿಗಳ ಮುಂದೆ ಗುಂಪಾಗಿ ಕೂತಿಸ್ಕೊಂಡು ಅವ್ರ ಏಜೆಂಟ್ಗಳನ್ನ ಕರ್ಕೊಂಡು ಅಲ್ಲೇ ಮಾಡ್ತಾ ಇದ್ದಾರೆ. ಇದರ ಈ ಸಂಬಂಧವಾಗಿ ನಾನು ಚೀಫ್ ಎಲೆಕ್ಷನ್ ಕಮಿಷನರ್ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಇವರಿಬ್ಬರಿಗೂ ಪತ್ರ ಬರೀತಾ ಇದ್ದೀನಿ ವಿತ್ ದಾಖಲೆಗಳು. ಅಕ್ರಮ ನಡೀತಾ ಇದೆ, ಅವ್ಯವಹಾರ ನಡೀತಾ ಇದೆ. ಬಾಂಗ್ಲಾದೇಶದವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರ ವೋಟ್ಗಳನ್ನ ಸೇರಿಸ್ತಾ ಇದ್ದಾರೆ ಅಕ್ರಮವಾಗಿ. ಇವ್ರ ಮೇಲೆ ಯಾರ್ಯಾರಿದಾರೋ ಇವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೇಕು. ಯಾರು BLA 2ಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಈ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಕೂಡಲೇ ಬಂಧಿಸಬೇಕು, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಚುನಾವಣಾ ಆಯೋಗ ಸುಪ್ರೀಂ ಪವರ್ ಇರುವಂತದ್ದು. ಈ ತರ ಒಂದ್ಸರಿ ಬಾಂಗ್ಲಾದೇಶದವರು ಇಲ್ಲಿ ಸೆಟ್ಲ್ ಆದ್ರೆ ಅವ್ರಿಗೆ ಊಟ ತಿಂಡಿ ರೇಷನ್ ಕಾರ್ಡು ಹೆಲ್ತ್ ಚೆಕಪ್ ಬಾಡಿ ಚೆಕಪ್ ಎಲ್ಲ ಮಾಡ್ಬೇಕು ನಾವೇ. ಅದರಿಂದ ದೇಶಕ್ಕೆ ಬರ್ಡನ್ ಆಗ್ತೈತೆ, ರಾಜ್ಯಕ್ಕೆ ಬರ್ಡನ್. ಕಾಂಗ್ರೆಸ್ಗೇನೋ ಪರವಾಗಿಲ್ಲ ಓಟ್ ಹಾಕ್ತಾರೆ, ದೇಶಕ್ಕೇನೋ ಓಟ್ ಹಾಕ್ತಾರೆ ಇವರು ಇಲ್ಲ. ಬಾಂಗ್ಲಾದೇಶಕ್ಕೆ ಓಟ್ ಹಾಕ್ತಾರೆ, ಪಾಕಿಸ್ತಾನಕ್ಕೆ ಓಟ್ ಹಾಕೋರು ಇವರೆಲ್ಲ. ಅದಕ್ಕೆ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಅಫಿಷಿಯಲ್ ಆಗಿ ಪತ್ರ ಬರೀತಾ ಇದ್ದೀನಿ ವಿತ್ ದಾಖಲೆಗಳು, ವಿತ್ ಫೋಟೋಗಳು, ವಿತ್ ವಿಡಿಯೋಸ್ ಕಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದು ಮುಖ್ಯವಾಗಿ 2002ರ ಒಂದು ಎಲೆಕ್ಷನ್ ವೋಟರ್ ಲಿಸ್ಟ್ ಮೇಲೆ ಮಾಡ್ತಾ ಇರೋದು. 2002 ವೋಟರ್ ಲಿಸ್ಟ್. ಈಗ ನಾನು ಅಂತ ಹೇಳಿದ್ರೆ ನಾನು ಹಿಂದೆ ಉತ್ತರಳ್ಳಿ MLA ಆಗಿದ್ದೆ. ಅವಾಗಿರೋ ವೋಟರ್ ಲಿಸ್ಟ್ ಇವಾಗ ತಗೋಬೇಕು ನಾವು. ಈ ಬ್ಯಾಟ್ರಾಯನ್ಪುರದಲ್ಲಿ ಒಂದು ನೋಡಿ ಇಲ್ಲಿದೆ, ಯಲಹಂಕ ಕಾನ್ಸ್ಟಿಟ್ಯೂನ್ಸಿ, ಮೊದಲು ಯಲಹಂಕ. ಇದು ವೆಬ್ಸೈಟ್ ಅಲ್ಲಿ ಬೂತ್ಗಳೇ ಇಲ್ಲ, 5 ಬೂತ್ ಇಲ್ಲ, 5,000 ವೋಟೇ ಇಲ್ಲ. ಹುಡ್ಕಾಡಿದ್ರೆ 8ರಲ್ಲಿ 3 ಮಾತ್ರ ಇದೆ ವೆಬ್ಸೈಟ್ ಅಲ್ಲಿ, ಇನ್ನು 5 ಇಲ್ಲೇ ಇಲ್ಲ. ಹೆಂಗೆ 5,000 ಜನ ಹೋಗಿ ಮಾಡ್ತಾರೆ ಈ ತರ? ಅಂದ್ರೆ ಪರ್ಪಸ್ಲಿ ದಾಖಲೆಗಳು ಸಿಗದಂಗ್ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಸೆಲೆಕ್ಟೆಡ್ ಕಮ್ಯುನಿಟೀಸ್ ನೋಡಿ, ಸೆಲೆಕ್ಟೆಡ್ ಕಮ್ಯುನಿಟೀಸ್ ನೋಡ್ಬಿಟ್ಟು ಅವ್ರು ಫಿಲ್ ಮಾಡ್ಬೇಕಾದ್ರೆ ಇದು ಬೇಕೇ ಬೇಕು, ಕಂಪಲ್ಸರಿ. 2002ರ ವೋಟರ್ ಲಿಸ್ಟ್ ಬೇಕೇ ಬೇಕು. ಅದಿಲ್ಲೇ ಇಲ್ಲ. ನನ್ನ ಹತ್ರ ಇದೆ, ನಾನು ತಂದಿದ್ದೀನಿ ಇದನ್ನ. ಅವಾಗ ನಮ್ಮ ಎಲೆಕ್ಷನ್ ಅಲ್ಲಿ ಇತ್ತು, ಅದಕ್ಕೋಸ್ಕರ ನಾನು ತಂದಿದ್ದೀನಿ. ಇದು ನಮ್ಮ ಹತ್ರ ಇದೆ. ಇಲ್ಲ, ಅವ್ರು ಹಾಕಿಲ್ಲ ವೆಬ್ಸೈಟ್ ಅಲ್ಲಿ. ವೆಬ್ಸೈಟ್ ಅಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ. ಅದರಿಂದ ಇದು ದೊಡ್ಡ ಒಂದು ಸ್ಕ್ಯಾಂಡಲ್, ದೊಡ್ಡ ಒಂದು ಕ್ರಿಮಿನಲ್ ಅಪರಾಧ.
ಈ ಕ್ರಿಮಿನಲ್ ಅಪರಾಧ ಮಾಡಿರುವಂತ ಎಲ್ಲ AROಗಳನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಮತ್ತೆ ಇವರಿಗೆ ಯಾರು ಚಿತಾವಣೆ ಕೊಟ್ಟರು ಮೇಲೆ ಲೀಡರ್ಗಳು, ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೂ ಕ್ರಮ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ.